ಮಕ್ಕಳ ಭವಿಷ್ಯಕ್ಕೆ ನಾವು ಒಂದು ಕಾರ್ಪಸ್ ಅಥವಾ ಒಂದು ಸಂಪತ್ತನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿದರೆ ಮ್ಯೂಚುವಲ್ ಫಂಡಿಂದ ಅದು ಸಾಧ್ಯನಾ ಲಾಂಗ್ ಟರ್ಮ್? ಮ್ಯೂಚುವಲ್ ಫಂಡಲ್ಲಿ ಡೆಫಿನೆಟ್ಲಿ ಸಾಧ್ಯ ಇದೆ. ಒಂದು ಮಕ್ಕಳು ಅಂತ ಹೇಳಬೇಕಾದ್ರೆ ನಾನೊಂದು 5-10 ವರ್ಷ ಕೆಳಗಿನ ಮಕ್ಕಳನ್ನ ಒಂದು ಭಾವನೆಯಲ್ಲಿ ಮಾತಾಡ್ತಾ ಇದ್ದೀನಿ. ಆ ಮಗು ಇದ್ದು ಫೀಸ್ ಒಂದು ಮಿಡಲ್ ಕ್ಲಾಸ್ ಲೋವರ್ ಮಿಡಲ್ ಕ್ಲಾಸ್ ಎಣಿಸ್ಕೊಳ್ಳಿ. ಇವತ್ತು ಅವರದ್ದು ಕಂಪ್ಲೀಟ್ ಎಜುಕೇಷನ್ 3 ವರ್ಷದ್ದು ಅಥವಾ 2 ವರ್ಷದ್ದು ಹೈಯರ್ ಎಜುಕೇಷನ್ ಪೋಸ್ಟ್ ಗ್ರ್ಯಾಜುಯೇಷನ್ ಆರ್ ವಾಟೆವರ್, ಅದನ್ನು ನಾನು ನಿಮಗೆ ಇವತ್ತಿನ ಕಾಸ್ಟ್ 10 ಲಕ್ಷ ಇದೆಯಾದ್ರೂ ಅವ್ರು ಆ್ಯಕ್ಚುಲಿ ಆ ಕಾಲೇಜಿಗೆ ಹೋಗಬೇಕಾದ್ರೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕಾದ್ರೆ ಒಂದು 25-30 ಲಕ್ಷ ಆಗ್ಬೋದು. ಇವತ್ತು ಪಾಪ ಆ ಪೇರೆಂಟ್ಸು ಅವರ ಕರೆಂಟ್ ಕಾಸ್ಟ್ ನೋಡ್ಕೋಬೇಕು, ಓಕೆ, ಅವರ ರಿಟೈರ್ಮೆಂಟ್ ನೋಡ್ಕೋಬೇಕು, ಅವರ ಪೇರೆಂಟ್ಸ್ ಅವರೊಟ್ಟಿಗೆ ಇರ್ತಾರೆ, ಅವ್ರದ್ದು ಅದನ್ನು ನೋಡ್ಕೋಬೇಕು. ಹೀಗಿರಬೇಕಾದ್ರೆ ಆ ಮಗುಗೋಸ್ಕರನೂ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ, ನನ್ನ ರಿಟೈರ್ಮೆಂಟಿಗೂ ಮಾಡಿ, ಶಾರ್ಟ್ ಟರ್ಮಿಗೂ ಮಾಡಿ, ಅವ್ರ ಇನ್ಶೂರೆನ್ಸ್ ಪ್ರೀಮಿಯಮು ಪೇ ಮಾಡಿ, ಎಲ್ಲ ತುಂಬ ಕಷ್ಟ ಆಗುತ್ತೆ. ಈಗ 25 ಲಕ್ಷ ನೀವು ಎಜುಕೇಷನ್ ಲೋನ್ ಬೇಕಂತ ಎಣಿಸ್ಕೊಳ್ಳಿ, ಅದಕ್ಕೆ ನೀವು ಡೌನ್ ಪೇಮೆಂಟ್ ಕೊಡಬೇಕಲ್ಲ. ಹೈಯರ್ ಎಜುಕೇಷನ್ಗೆ 25 ಲಕ್ಷ ಬೇಕಂತ ಎಣಿಸ್ಕೊಂಡ್ರೆ ನೀವು ಅದಕ್ಕೆ ಡೌನ್ ಪೇಮೆಂಟ್ ಕೊಡಬೇಕು. ಡೌನ್ ಪೇಮೆಂಟಿಗೆ ನೀವು ರೆಡಿ ಮಾಡಿಕೊಂಡ್ರೆ, ಹೌದು, ಸೊ ನೀವು 25 ಲಕ್ಷಕ್ಕೆ ಪ್ರಿಪೇರ್ ಆಗೋಕ್ಕಿಂತ ಮುಂಚೆ ನೀವು ಫಸ್ಟ್ ಒಂದು 5 ಲ್ಯಾಕ್ಸ್ 7.5 ಲ್ಯಾಕಿಗೆ ಪ್ರಿಪೇರ್ ಆಗಿ, ಓಕೆ, ಅದಕ್ಕೆ ಎಷ್ಟು ಬೇಕು ಇವತ್ತಿಂದ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಕಮಿಟ್ಮೆಂಟ್ ಮಾಡ್ಕೊಳ್ಳಿ. ಒಂದು 5,000 ರೂಪಾಯಿ ಆಗ್ಬೋದು ಅಥವಾ 2,000 ರೂಪಾಯಿ ಆಗ್ಬೋದು, 15 ವರ್ಷ ಇದೆ ಆದರೆ ಮಾಡ್ಕೊಂಡು ಹೋಗಿ. ಸೊ ದಿಸ್ ಗಿವ್ಸ್ ಯು ಒನ್ ಕಾನ್ಫಿಡೆನ್ಸ್. ಆ ಟೈಮಲ್ಲಿ ನಿಮ್ಮ ಹತ್ರ ದುಡ್ಡಿದೆ, ಏನೋ ಒಂದು ಅಸೆಟ್ ಇದೆ ಅಥವಾ ರಿಯಲ್ ಎಸ್ಟೇಟ್ ಇದೆ, ಅದು ಸೇಲ್ ಮಾಡಿ ನೀವು ಮಾಡ್ತೀರಾ ಮಾಡ್ಕೊಳ್ಳಿ. ಇಲ್ಲ, ಆ ಮಗುಗೆ ಹೇಳಿ, ನೋಡಪ್ಪ ನಾನು ನಿಮಗೆ ಇಷ್ಟೇ ಕೊಡ್ಲಿಕ್ಕಾಗೋದು, ಈಗ ನಿಮಗೆ ಡೌನ್ ಪೇಮೆಂಟಿಗೋಸ್ಕರ ಎಷ್ಟಿದೆ ಅದು ನಾನು ಮಾಡ್ತೀನಿ, ಅದಾದಮೇಲೆ ನಿನಗೆ ಜಾಬ್ ಸಿಕ್ಕಿದ ಮೇಲೆ ನೀ EMI ಕಟ್ಕೊಂಡು ಹೋಗು, ಎಜುಕೇಷನ್ ಲೋನ್ ಮಾಡ್ಕೊಂಡು ಹೋಗು. ಸೊ ಇದು ಒಂದು ಥಾಟ್ ಪ್ರತಿಯೊಂದು ಪೇರೆಂಟ್ಸಲ್ಲಿ, ಅಟ್ಲೀಸ್ಟ್ ಮಿಡಲ್ ಕ್ಲಾಸ್ ಲೋವರ್ ಮಿಡಲ್ ಕ್ಲಾಸ್ ಪೇರೆಂಟ್ಸಲ್ಲಿ ಇರಬೇಕು. ಬಾಸ್ ವಾಲಾ, ಬಿ ದ ಬಾಸ್.